ಏನೋ ಒಂದು ಚಿಕ್ಕ ವಯಸ್ಸಿನ ಮಗುಗೆ ಏನೋ ತೊಂದರೆ ಆಯ್ತು, ಹಾ ಗುರುಗಳೇ, ಆಗ ದೇವ್ರು ಬಿಡ್ತಾರ ಅವರು? ಇಲ್ಲ, ದೇವ್ರಿಗೆ ಮಾಡ್ಬಿಟ್ಟ ಅಂತಾನೆ ಬೈಯೋದು. ಒಂದೊಂದು ರೀತಿ ಹೇಳಲ್ಲ ಅವಾಗ. ಹೌದು. ಆಮೇಲೆ ಪಕ್ಕದ ಮನೆಯವರು ಮಾತಾಡ್ಕೋತಾರೆ, ಅಷ್ಟೊಂದು ದೇವ್ರು ಮಾಡ್ತಿದ್ಲು ಪಾಪ, ಹಿಂಗ ಮಾಡ್ಬಿಟ್ಟ ಹಿಂಗ ಆಗೋಯ್ತಲ್ಲ. ಹೌದು. ಗಂಡ ಹೆಂಡತಿ ಆದಾಗ್ಲೂ ಹಂಗೆ ಹೇಳ್ತಾರೆ. ಹೌದು. ಅಲ್ಲೂ ಬಿಡಲ್ಲ, ಊರೆಲ್ಲ ಪ್ರಚಾರಕ್ಕೆ ಬರುತ್ತೆ. ಅಲ್ಲ, ದೇವ್ರು ನಂಬಿದ್ರು, ಅವರು ದೇವ್ರು ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಇದೆಲ್ಲ ಮಾಡ್ತಾ ಇದ್ರು, ಯಾಕೆ ಹಿಂಗಾಯ್ತು? ಆದರೆ ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪಾಗಿದೆ ಅಂತಾನ, ನಾವು ಮಾಡ್ತಾ ಇರೋ ತಪ್ಪಾಗಿದೆ ಅಂತಾನ? ಮಾಡ್ತಿರೋದು ಅರ್ಥ ಮಾಡ್ಕೊಂಡಿರೋ ಎರಡೂ ತಪ್ಪಾಗಿದೆ. ಅಲ್ಲ, ಅದು ಅಲ್ಲಿ ನಿಖರವಾಗಿ ಹೇಳ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪು, ಮಾಡ್ತಿರೋದು ತಪ್ಪಲ್ಲ. ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪು, ಅರ್ಥ ಮಾಡ್ಕೊಂಡ್ರೆ ತಪ್ಪಾಗಿರೋ ದೆಸೆಯಿಂದ ನಾವು ದೇವರನ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಹೌದು. ದೇವರನ್ನ ಮಾಡಬಾರದು, ದೇವರನ್ನ ಹುಡುಕಬಾರದು, ದೇವರನ್ನ ಕಾಯಬಾರದು. ಹೆಂಗದು? ಭಗವಂತನ ನಿದ್ದೆ ಮಾಡ್ತಾ ಇರ್ತಾರ ದೇವರು? ಇಲ್ವಲ್ಲ. ಹಾಗಿದ್ದ ಮೇಲೆ ನಾವು ಅದಕ್ಕೆ ಸಮಯ ನೋಡ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ಮಟ್ಟಕ್ಕೆ ಎಷ್ಟರ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಷ್ಟೇ ಗಂಟೆಗೆ ಪೂಜೆ ಮಾಡೋದು, ಇಷ್ಟೇ ಹಿಂಗೆ ಒಳ್ಳೆಯದಾಗತ್ತೆ, ಎಷ್ಟು ಮಟ್ಟಕ್ಕೆ ಸರಿ? ಆದರೆ ನಾವು ಅರ್ಥವಿಲ್ಲದ, ಆಧಾರವಿಲ್ಲದ ವಿಚಾರದಲ್ಲಿ ತಿಳ್ಕೊಂಡು ನಮ್ಮ ಶಾಪ ನಾವೇ ತಲೆ ಮೇಲೆ ಹಾಕ್ಕೊಂಡು ಇನ್ನೊಬ್ಬರನ್ನ ಬೈಯೋ ಅಷ್ಟು ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ ಅಂದರೆ ನಮ್ಗೆ ಎಷ್ಟು ಮಟ್ಟಕ್ಕೆ ಸರಿ? ಇವತ್ತು ಒಂದು ಮಗು ಮಾತಾಡ್ಸಿದ್ರು ಮೇಲ್ ಬೀಳತ್ತೆ, ಗಂಡನ ಮಾತಾಡ್ಸಿದ್ರೆ ಹೆಂಡತಿ ಮೇಲೆ ಬೀಳ್ತಾಳೆ, ಹೆಂಡತಿ ಮಾತಾಡ್ಸಿದ್ರೆ ಗಂಡ ಮೇಲೆ ಬೀಳ್ತಾನೆ. ಇದಕ್ಕೆಲ್ಲ ಕಾರಣ ಏನಾಗಿದೆ ಅಂತ ತಿಳ್ಕೊಂಡಾಗ ಮಾತ್ರ ನಿಷ್ಠಾವಂತ ಸತ್ಯವನ್ನು ನಿಮ್ಗೆ ಅರ್ಥ ಆಗತ್ತೆ. ಆಮೇಲೆ ದೇವರು ಯಾರಿಗೆ ಒಲಿತಾನೆ ಇದು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ದೇವರು ಯಾರಿಗೆ ಒಲಿತಾನೆ, ದೇವರು ಯಾರಿಗೆ ಒಲ್ದಿದ್ದಾನೆ, ಇದಕ್ಕೇನಾರು ಸಾಕ್ಷ್ಯ ಇದೆಯಾ? ಯಾಕೆಂದ್ರೆ ಇವತ್ತು ಬುದ್ಧಿವಂತರು ಕೇಳ್ತಾರೆ, ಖಂಡಿತ ಹೌದು ಸರಿಯಪ್ಪ ನಾವೆಲ್ಲ ಸರಿನೇ ಇಲ್ಲ, ಹೌದು ಹೋಗ್ಲಿ, ಯಾರು ಆ ಥರದವ್ರು ಇದ್ರೆ ನಿಮ್ಮನ್ನು ಸೇರಿಸಿ, ಅಂದ್ರೆ ನನ್ನನ್ನು ಸೇರಿಸಿ ಏನಾದ್ರು ಮಾಹಿತಿ ಸಿಗಬಹುದಾ ಅಂತ ಎಷ್ಟೋ ಜನ ಕುತೂಹಲ ಕೂಡ ಇರುತ್ತೆ. ನಮಗೆ ಗೊತ್ತಿಲ್ಲಪ್ಪ, ನೀವು ತಿಳ್ಕೊಂಡಿದ್ದೀರಲ್ವಾ, ನೀವೇನಾರು ಒಂಚೂರು ಕ್ಲೂ ಕೊಡಿ ಅಂದ್ರೆ ಅವ್ರು ಕೇಳಿದ್ರೆ ನಾವೇ ಹೇಳ್ಬೇಡ, ಕೇಳ್ತೇವೆ, ಪ್ರಶ್ನೆ ಬರುತ್ತಲ್ವಾ, ನೀವೇನೋ ಒಂಚೂರು ಕ್ಲೂ ಕೊಡಿ, ನಿಮ್ಮ ಮೂಲಕ ತಿಳ್ಕೊಳ್ಳೋಣ. ಆ ತಿಳ್ಕೊಳ್ಳಿ ಅಂತ ತಾನೇ ಈ ವಿಚಾರ ಹೇಳ್ತಾ ಇರೋದು ಅಲ್ವಾ? ಹಾಗಿರಬೇಕಾದ್ರೆ ಭಗವಂತನನ್ನ ಇರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಮ್ಮಲ್ಲೇ ಸದಾ ಇರ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಟಿಪ್ಸ್ ಕೊಡ್ತೀನಿ. ಅದು ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಹೊಟ್ಟೆ ತುಂಬ ಹಸಿವು, ಮೈ ತುಂಬ ಆರೋಗ್ಯ. ಹೊಟ್ಟೆ ತುಂಬ ಹಸಿವು, ಮೈ ತುಂಬ ಆರೋಗ್ಯ ಹೇಗಿದೆ? ಕೇಳೋಕೆ ಖುಷಿ ಅನ್ಸುತ್ತೆ ಗುರುಗಳೇ. ಹೊಟ್ಟೆ ತುಂಬ ಹಸಿವು ಅಂದರೆ ಸಂಪೂರ್ಣ ಊಟ ಮಾಡಬೇಕಪ್ಪ, ಅಯ್ಯೋ ಊಟ ಎಷ್ಟು ಚೆನ್ನಾಗಿತ್ತಪ್ಪ, ಪ್ರತ್ಯಕ್ಷ ಭಗವಂತನ ಸತ್ಯ ಅನುಗ್ರಹ ಅದೇನೆ. ಎಷ್ಟು ಜನಕ್ಕೆ ಹಸಿವಾಗತ್ತೆ? ನೀವು ಹೇಳ್ದಂಗೆ ಟೈಮ್ ನೋಡ್ಕೊಂಡು ತಿನ್ನೋರೇ ಹೆಚ್ಚು ಗುರುಗಳೇ. ಗಡಿಯಾರ ನೋಡ್ಕೊಂಡು ಊಟ, ಗಡಿಯಾರ ಮೇಲೆ ಒಂದು ಹೇಳ್ಬಿಡ್ತೀನಿ, ಗಡಿಯಾರ ನೋಡ್ಕೊಂಡು ಊಟ ಮಾಡೋರು, ಗಡಿಯಾರ ನೋಡ್ಕೊಂಡು ಮಲಕ್ಕೊಳ್ಳೋರಿಗೆ ಭಗವಂತನ ಅನುಗ್ರಹ ಯಾವ ಕಾರಣಕ್ಕೂ ಜೀವನ ಪರ್ಯಂತ ಸಿಗಲಿಕ್ಕಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಗಡಿಯಾರ ನೋಡ್ಕೊಂಡು ಊಟ ಮಾಡೋದು, ಗಡಿಯಾರ ನೋಡ್ಕೊಂಡು ಮಲಕ್ಕೊಳ್ಳೋದು, ನಾವು ಅದೇ ತಾನೇ ಮಾಡ್ತಾ ಇರೋದು. ಹೌದು ಗುರು, ಮಕ್ಕಳು ಅದೇ ತಾನೇ ಕಲಿಸ್ತಾ ಇರೋದು. 10 ಗಂಟೆ ಆಯ್ತು ತಿಂಡಿ ತಿನ್ನು ಅಲ್ವಾ? ಸೊ ಈ ಗಡಿಯಾರ ನಮ್ಮ ದೇಹದಲ್ಲೇ ಭಗವಂತ ಇಟ್ಟಿದ್ದಾರೆ. ಏನು ಹೇಳ್ಬೋದು? ನಮ್ಮ ದೇಹದಲ್ಲಿ ಭಗವಂತ ಇಟ್ಟಿದ್ದಾರೆ ಅಂದರೆ ಏನಿರ್ಬೋದಮ್ಮ? ಹಾರ್ಟ್ ಬೀಟ್ ಗುರುಗಳೇ? ಅಲ್ಲ, ಊಟ ಮಾಡಬೇಕು ಅಂತ ನಮಗೆ ಗೊತ್ತಾಗತ್ತೆ, ನೀರು ಕುಡಿಬೇಕು ಅಂತ ಗೊತ್ತಾಗತ್ತೆ, ನಿದ್ದೆ ಬರುತ್ತೆ ಅಂತ ಗೊತ್ತಾಗತ್ತೆ. ಇನ್ನು ಇದಕ್ಕಿನ್ನ ಚೆನ್ನಾಗಿ ನಾವು ನಮ್ಮ ದೇಹದ ಬಗ್ಗೆ ನಾವು ಮಾತಾಡೋಕೆ ನಮ್ಗೆ ಇನ್ನೂ ಗೊತ್ತೇ ಇಲ್ವಲ್ಲ. ಯಾರಿಗಾರು ಹೇಳಿದ್ರೆ ಏನಂತ ಹೇಳು, ದೇಹದ ಜೊತೆ ಮಾತಾಡೋಕೆ ಬರುತ್ತಾ ನಿಂಗೆ? ಅದು ಹೆಂಗೆ ಮಾತಾಡೋದು ಬಾಯಿದ? ಅದಕ್ಕೆ ಅಂದ್ರೆ ನಾವು ಸಿಂಪಲ್ ಆಗಿ ಮಾತಾಡ್ಬಿಡ್ತೀವಿ. ದೇಹ ನಮ್ಮೊಟ್ಟಿಗೆ ಮಾತಾಡ್ತಾ ಇರುತ್ತೆ ಸದಾ, ಆದ್ರೆ ನಾವು ಬಾಯಿ ಮುಚ್ಚಿಸ್ಬಿಡ್ತೀವಿ. ಹೇಗೆ ಬಾಯಿ ಮುಚ್ಚೋದು ಅಂದ್ರೆ? ಅದಕ್ಕೆ ಸ್ಪಂದಿಸಲ್ಲ ಗುರುಗಳೇ. ಸ್ಪಂದಿಸೋದು ಅಂದ್ರೆ ಹೆಂಗೆ? ಯಾಕೆ ಸ್ಪಂದಿಸ್ತಿಲ್ಲ ಅಂದ್ರೆ ಈಗ ಹಸುವಾಗ್ತಿರುತ್ತೆ, ಈಗ ಟೈಮ್ ಇರೋದಿಲ್ಲ ತಿನ್ನಕ್ಕೆ, ವರ್ಕ್ ಪ್ರೆಷರ್ ಇರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ತಿನ್ನೋಣ, ಈ ರೀತಿ ಗುರುಗಳೇ. ಅದೇ ಬಾಯಿ ಮುಚ್ಚಿಸೋದು. ಅದೇ ಇದನ್ನ ಹಂಗೆ ಹೇಳ್ಬೇಕು. ಭಗವಂತನನ್ನ ಬಾಯಿ ಮುಚ್ಚಿಸುವ ಕೆಲಸವನ್ನು ಮಾಡುತ್ತಿರುವ ನಮಗೆ ನಿದ್ದೆ ಬರ್ತಾ ಇದೆ, ಈಗ ಬೇಡ ಆಮೇಲೆ ಮಲ್ಕೊಳ್ಳೋಣ, ಒಂದ್ ಅರ್ಧ ಗಂಟೆ ಮೊಬೈಲ್ ನೋಡ್ಬಿಡೋಣ ಅಥವಾ ಟಿವಿ ಅಲ್ವಾ? ನೀವು ಏನಕ್ಕೆ ಮುಂದಕ್ಕೆ ತಳ್ತಾ ಹೋಗ್ತಿರೋ, ದೇವರಿಗೆ ನೀವು ಮಾಡ್ತಿರೋ ದೊಡ್ಡ ದ್ರೋಹ ಅದು ನಿಮ್ಗೆ ರಿಪೀಟ್ ಆಗತ್ತೆ ಹೊರತು ದೇವರಿಗೆ ತಗೊಳ್ಳಲ್ಲ. ನೀವೇನ್ ಮಾಡೋದು ದೇವ್ರು ಒಪ್ಕೊಳತ್ತೆ.